ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ಇನ್ನು ಕ್ಯೂಟ್ ಕಾಣತ್ತಿ. ಥ್ಯಾಂಕ್ ಯು. ಇನ್ನು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾರಂತೆ. ವಿಡಿಯೋದಲ್ಲಿ ಬರಲ್ಲ, ಕೆಲವೊಬ್ಬರಿಗೆ ಮುಜ್ಜಿಕ ಥರ ಸಿಂಬಾಲ್ ಥರ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಅಮ್ಮನ ಹೇರ್ ಸ್ಟೈಲ್ ಚೇಂಜ್ ಮಾಡೋದ್ರಿಂದ. ಸೊ ಅವಳನ್ನು ಬೆಳಗ್ಗೆ ಬೇಗನೆ ಎಬ್ಬಿಸ್ಬಿಟ್ಟಿದ್ದೆ. ಇವತ್ತು ಮದುವೆ ಅಲ್ವಾ, ಹಾಗಾಗಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ಇನ್ನು ಮನೆ ಕೆಲಸ ಅಂತೂ ಬೇಗನೆ ಮುಗಿಸ್ಕೊಂಡಿದ್ದೀನಿ. ಬಟ್ಟೆ ಬಂದುಬಿಟ್ಟು ಉಳ್ಕಿದೆಲ್ಲ ಕಂಪ್ಲೀಟ್ ಆಗಿದೆ. ಹಾಗೆ ಇವರನ್ನು ರೆಡಿ ಮಾಡಿ ಅದಾದಮೇಲೆ ನಾನು ರೆಡಿ ಆದರೆ ಆಯಿತು ಅಂತ ಹೇಳ್ಬಿಟ್ಟು ಇವಳನ್ನು ರೆಡಿ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಎಲ್ಲಿ ಅವಳಿಗೆ ಪೇಷನ್ಸೇ ಇಲ್ಲ. ಅವಳಿಗೆ ಯಾವುದೇ ಕೆಲಸ ಇದ್ರೂ ಸ್ವಲ್ಪ ಬೇಗನೆ ಆಗಿಬಿಡ್ಬೇಕು. ಇನ್ನು ಬೇಗ ರೆಡಿಯಾಗಿ ಹೊರ್ಗಡೆ ಹೋಗ್ಬೇಕನ್ನೋದು ಅವಳ ಪ್ಲ್ಯಾನು. ಸ್ವಲ್ಪ ನಾನು ನೀಟಾಗಿ ಹೇರ್ ಸ್ಟೈಲ್ ಸ್ವಲ್ಪ ಸ್ಟ್ರೇಟ್ ಇಲ್ಲ, ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ತಲೆ ವಾಶ್ ಮಾಡಿ ಅದಾದಮೇಲೆ ಅದನ್ನು ಡ್ರೈ ಆಗಬೇಕು ಸ್ವಲ್ಪ ಲೈಟಾಗಿ. ಅವಳಿಗೆ ಎಲ್ಲಿ ಪೇಷನ್ಸ್ ಇಲ್ಲ. ಇನ್ನು ಬೇಗ ಬೇಗ ರೆಡಿಯಾಗಿ ಹೊರ್ಗಡೆ ಆಟ ಆಡೋಕೆ ಹೋಗ್ಬೇಕು ಅನ್ನೋದು ಅವಳು ಪ್ಲ್ಯಾನು. ನಾನು ಸ್ವಲ್ಪ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಲೇಟ್ ಆಗುತ್ತೆ. ಅದು ಫುಲ್ ಹಸಿ ಇದೆಯಲ್ಲ, ಹಾಗಾಗಿ ಕೂಡ್ತಾ ಇರಲಿಲ್ಲ. ಸ್ವಲ್ಪ ಅದರಿಂದನೇ ನಾನು ಸ್ವಲ್ಪ ಹೇರೆಲ್ಲ ನೀಟಾಗಿ ಡ್ರೈ ಮಾಡ್ತಾಯಿದ್ದೀನಿ. ಎರಡಿದೆ, ಒಂದು ಕೂಲ್ ಇದೆ, ಒಂದು ಹಾಟ್ ಇದೆ. ಕೂಲ್ ಆನ್ ಮಾಡಿಕೊಂಡ್ರೆ ಹೇರು ಡ್ರೈ ಆಗುತ್ತೆ. ಹಾಟ್ ಆನ್ ಮಾಡಿಕೊಂಡ್ರೆ ಹೇರು ಸ್ಟ್ರೇಟ್ ಮಾಡ್ಕೋಬೋದು, ಆಮೇಲೆ ಮತ್ತು ಫೋಲ್ಡ್ ಕೂಡ ಮಾಡ್ಕೋಬೋದು. ಈ ಥರ ಮಾಡ್ತಾಯಿದ್ದೀನಿ. ಸೊ ಇನ್ನು ಕಂಪ್ಲೀಟ್ ಅಂತೂ ಹೇರ್ ಸ್ಟೈಲೆಲ್ಲ ಆಯಿತು. ಇನ್ನು ನಾನು ಕೂಡ ರೆಡಿಯಾಗಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನಗೆ ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಸೊ ನಾನಂತೂ ಈ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಮೈ ಒನ್ ಫೇವ್ರೆಟ್ ಕಲರ್ ಆ್ಯಂಡ್ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಹುಡುಗರಿಗೆ ಮೇಕಪ್ ಅವಶ್ಯಕತೆಯೇ ಇಲ್ಲ. ಹೇಗಿರ್ತಾರಲ್ವ ಹಾಗೆ ಬಂದುಬಿಡ್ತಾರೆ, ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ನಾವೆಲ್ಲ ಅದು ಹಾಕ್ಕೊಂಡ್ವಿ ಇದು ಹಾಕ್ಕೊಂಡ್ವಿ ಅಂತ ಹೇಳ್ಬಿಟ್ಟು ತಿರ್ಗಾ ಇಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ಫೇಸ್ ಕೂಡ ಡ್ಯಾಮೇಜ್ ಮಾಡ್ಕೊಂಡ್ಬಿಡ್ತೀವಿ ಒಂದೊಂದು ಸಾರಿ. ಅಷ್ಟೊತ್ತಿಗೆ ನಾನು ಫಂಕ್ಷನಿಗೆ ಬಂದು ರೀಚ್ ಆದೆ. ಸ್ವಲ್ಪ ಸಿಮಿಲರ್ ಥರ ಇದೆಯಲ್ಲ, ನಿನ್ನ ಮಗ ಅದಕ್ಕೆ ಕನ್ಫ್ಯೂಸ್ ಆಗ್ತಾರೆ. ಕ್ಯೂಟ್ ಕಾಣತ್ತಿ. ಥ್ಯಾಂಕ್ ಯು. ಯಾರು ಮೇಕಪ್ ನಾ ಮದುವೆ ಎಲ್ಲ ಅವ್ರಿಗೆ ಹೇಳ್ತೀನಿ. ಫ್ರೆಂಡ್ಸ್, ಇನ್ನು ನಾವಿನ್ನೂ ನೋಡೋದಕ್ಕೆ ಸೇಮ್ ಇದ್ದೀವಿ. ಇನ್ನು ಅವಳ ಮಗ ಅಂತೂ ಯಾರ ಹತ್ರನೂ ಬರಲ್ಲ. ನನ್ನ ನೋಡಿ ಫುಲ್ ಕನ್ಫ್ಯೂಸ್ ಆಗ್ತಾನೆ. ಇದರಲ್ಲಿ ಅಮ್ಮ ಯಾರು ಇವ್ರು ಯಾರು ಅಂತ ಹೇಳ್ಬಿಟ್ಟು. ಹಾಗೆ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರದ್ದು ಫೋನ್ ನಂಬರ್ ಕೂಡ ತೊಗೊಂಡಿದ್ದೀನಿ, ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಮಗ ಇಲ್ಲ, ಮಗ ಅವ್ರ ಮಕ್ಕಳ ಮಗ ಬಿಟ್ಟು ಸಿಟ್ಟು ಹೊಂಟ್ರು. ಒಂದು ಫುಲ್ ಫೋಟೋ ತಗೋ. ನಾನು ಬರೋಣ ಸಿದ್ಧಾರ್ಥಿ ಡ್ರೆಸ್ ಹಾಕೊಂಡಲ್ಲ ಅವಾಗ ಅಂದೆ, ಅದು ಹೀರೋ ಕಣ್ಣಕ್ಕೆ ಕಾಣತ್ತೀವಿ ನೋಡಲಿ. ತಮಿಳ್ ಹೀರೋಗಳಿರಲ್ಲ, ಸೇಮ್ ಬಿಟ್ಟು ತಮಿಳ್ ಹೀರೋನೇ. ಫ್ರೆಂಡ್ಸ್, ಇನ್ನು ನಾಷ್ಟ ಮುಗಿಸ್ಕೊಂಡು ಆಮೇಲೆ ಫಂಕ್ಷನ್ ಹಾಲ್ಗೆ ಬಂದೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇನ್ನೂ ಯಾರೂ ಇರಲಿಲ್ಲ ಅಲ್ವಾ, ಸೊ ಚೆನ್ನಾಗಿ ಅನಿಸ್ತಾಯಿತ್ತು. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಇನ್ನು ಅದಾದಮೇಲೆ ಮದುವೆಗೆ ನಮ್ಮ ಮಮ್ಮಿ, ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು. ಸೊ ಇಲ್ಲಿ ಕೂತ್ಕೊಂಡಿದ್ದಾರೆ, ಬಿದ್ದಿಲ್ಲ. ಟೈಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲೇ ಕೂತ್ಕೊಂಡಿದ್ವಿ. ಹಾಗೆ ನಮ್ಮ ಉಷಿ ಮಗ ಕೂಡ ಬಂದಿದ್ದ ಬೆಂಗಳೂರಿಂದ. ಸೊ ಮದುವೆಗೆ ಅಂತ ಹೇಳ್ಬಿಟ್ಟು ಅವನಂತೂ ಫುಲ್ ಜಿಮ್ಮಿಗೆ ಹೋಗಿದ್ದಾನೆ. ಫುಲ್ ಹೆಂಗಾಗಿದ್ದಾನೆ ಅಂದರೆ ಫುಲ್ಲು ಸ್ಲಿಮ್ ಆಗಿಬಿಟ್ಟಿದ್ದಾನೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ತುಂಬ ದಪ್ಪ ಇದ್ದ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ. ಹಾಗೆ
ಟೈಮ್ ಬಂದುಬಿಟ್ಟು 12 ಆಗ್ತಾಯಿತ್ತು. ಅಕ್ಷತೆ ಬೀಳಬೇಕಲ್ವ. ಇನ್ನು ದೇವರ ಅಕ್ಷತೆ ಅಂತೂ ಮನೆಯಲ್ಲೇ ಮುಗಿಸ್ಕೊಂಡು ಕಂಪ್ಲೀಟಾಗಿ ರೆಡಿ ಆದಮೇಲೆ ಸ್ಟೇಜಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಹಾಗೆ ಇಲ್ಲಿ ಗೋಲ್ಡ್ ಕೂಡ ಹಾಕ್ತಾಯಿದ್ರು. ಸೊ ಈ ಬ್ಲಾಗ್ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಆಗುತ್ತೆ ಅಂತ. ಫ್ರೆಂಡ್ಸ್, ಇನ್ನು ಮದುವೆ ಅಂತೂ ಕಂಪ್ಲೀಟ್ ಆಯಿತು. ಇನ್ನು ಊಟ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲರೂ ಒಂದು ಕಡೆ ಹೆಣ್ಮಕ್ಳಿಗೆ ಇಟ್ಟಿದ್ದಾರೆ, ಇನ್ನೊಂದು ಕಡೆ ಗಂಡು ಮಕ್ಳಿಗೆ ಇಟ್ಟಿದ್ದಾರೆ. ಹಾಗೆ ನಮಗೆ ಕೆಲವೊಬ್ಬರು ಸಬ್ಸ್ಕ್ರೈಬರೆಲ್ಲ ಸಿಕ್ಬಿಟ್ಟಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಇನ್ನು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡ್ತಾರಂತೆ. ಹೆಲ್ಪ್ ಬೇಡಿದ್ದಾರೆ. ಹಾಗೆ ಹೆಲ್ಪ್ ಕೂಡ ಮಾಡ್ತೀನಿ, ಪರವಾಗಿಲ್ಲ, ನಿಮಗೆ ಏನು ಬರಲ್ಲ ಅದನ್ನು ಕೇಳಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗೆ ಇವರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತೆ. ಹಾಗಾಗಿ ತುಂಬ ಖುಷಿಯಾಯಿತು. ಇನ್ನೊಂದಷ್ಟು ಜನರು ಕೂಡ ಸಿಕ್ಕಿದ್ದಾರೆ. ಕೆಲವೊಬ್ಬರು ವಿಡಿಯೋದಲ್ಲಿ ಬರ್ತಾರೆ, ಇನ್ನು ಕೆಲವೊಬ್ಬರು ವಿಡಿಯೋದಲ್ಲಿ ಬರಲ್ಲ. ಕೆಲವೊಬ್ಬರಿಗೆ ಮುಜುಗರ ಆಗುತ್ತೆ. ಹಾಗಾಗಿ ಸೊ ಅವ್ರನ್ನ ಜಸ್ಟ್ ಮಾತಾಡಿ ಕಳಿಸಿದ್ದೀನಿ ಅಷ್ಟೇ. ಹಾಗೆ ಇನ್ನೊಂದಷ್ಟು ಜನ ಸೆಲ್ಫಿ ಕೂಡ ತೆಗೆಸ್ಕೊಂಡ್ವಿ. ತುಂಬ ಖುಷಿಯಾಯಿತು. ಹೋದಲ್ಲೆಲ್ಲ ಈ ಥರ ನಮಗೆ ಹೊಸಬ್ರು ಯಾರಾದರೂ ಸಿಕ್ಕರು ಅಂತಂದರೆ ಒಂದು ಏನೋ ಹೊಸದು ಕೆಲಸಕ್ಕೆ ಪ್ರಯತ್ನ ಮಾಡುವಾಗ ಒಂದು ಎನರ್ಜಿ ಅಂತ ಈ ಥರನೇ ಸಿಗೋದು. ಇನ್ನು ಮದುವೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಊರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಮದುವೆ ಮುಗಿಸ್ಕೊಂಡು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಒಂದು ಜೇವರ್ಗಿಗೆ ಬಂದಿದ್ದೀವಿ. ಒಂದು 15-20 ನಿಮಿಷದಲ್ಲಿ ನಮ್ಮ ಊರಲ್ಲಿ ಇರ್ತೀವಿ. ಸೊ ನಮ್ಮಣ್ಣ ಗಾಡಿ ನಡೆಸ್ತಾ ಇದ್ದಾರೆ. ಸೊ ಇಷ್ಟೊತ್ತನ ಸಾಂಗ್ ಹಾಕಿದ್ರು, ಹಾಗಾಗಿ ಸಾಂಗ್ನಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕಾಪಿರೈಟ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ರು ಒಂದೊಂದು ಸಾರಿ ಎಡಿಟ್ ಮಾಡುವಾಗ ಕಟ್ ಮಾಡಿ ತೆಗೆದುಬಿಟ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಎಷ್ಟೋ ಸಾರಿ ವೀಡಿಯೋಸ್ಗಳು ಹಾಕಬೇಕಾದ್ರೆ ಸಾಂಗ್ ಇರುತ್ತೆ ಒಳಗಡೆ, ಹಾಕೋಕ್ಕಾಗಲ್ಲ. ಹಾಗಾಗಿ ಸೊ ಅದನ್ನು ಕಟ್ ಮಾಡಿ ತೆಗೆದು ಆಮೇಲೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸಾಂಗ್ ಹಾಕಿಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಒಂದು 10-15 ನಿಮಿಷದಲ್ಲಿ ಊರಲ್ಲಿ ಇರ್ತೀವಿ. ಸೊ ಇವಾಗ ನಮ್ಮ ಐದಂದು ಮಗಳದ್ದು ಬರ್ಡೇ ಇದೆ. ಸೊ ಅಲ್ಲಿ ಮದುವೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಬರಬೇಕಾದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಒಂದು 3-4 ಅವರ್ಸ್ ಆಗ್ಬೋದೇನೋ ಗೊತ್ತಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನೆಗೆ ಬರಬೇಕು ರಿಟರ್ನಾಗಿ. ಸೊ ಮಕ್ಕಳೆಲ್ಲ ಸೇರಿ ನಮ್ಮ ಅಣ್ಣನ ಫ್ಯಾಮ್ಲಿ ಆ್ಯಂಡ್ ನಾನು, ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಬಂದಿಲ್ಲ. ಸೊ ಅವ್ರಿಗೆ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟು ನಾವು ಅಷ್ಟು ಜನ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಊರಿಗೆ ಬರ್ತೀವಿ. ಸೊ ನೋಡೋಣ ಹೇಗೆ ಬರ್ಡೇ ಸೆಲೆಬ್ರೇಷನ್ ಆಗುತ್ತೆ. ಎಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ನಾನು ಮತ್ತೆ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಮಾಡಿ. ಹಾಯ್. ಫ್ರೆಂಡ್ಸ್, ಇನ್ನು ಈ ಬ್ಲಾಗ್ ನಾನು ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಊರಿಗೆ ಬಂದು ರೀಚ್ ಆದಮೇಲೆ ನಾನು ಫಸ್ಟ್ ಹೋಗಿರೋದೇ ಗೋಲ್ಡ್ ಶಾಪ್ಗೆ. ಬರ್ಡೇ ಮಾಡ್ತೀವಿ ಅಂತ ಮೊದಲೇ ಗೊತ್ತಿತ್ತು, ಆದರೆ ಹೋಗ್ತೀವಿ ನಾವು ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಅಪ್ಪಂದು ಆಮೇಲೆ ಮಗಳದು ಎಕ್ಸಾಮ್ಸು, ಆಮೇಲೆ ಕೆಲವೊಂದು ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು, ಮಾಡಿಸಿರಲಿಲ್ಲ. ಮದುವೆಗೆ ಹೋಗಿ ತುಂಬ ಟಯರ್ಡ್ ಆಗಿಬಿಡುತ್ತೆ, ಇನ್ನು ಫಂಕ್ಷನ್ಗೆ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಮತ್ತೆ ತಿರ್ಗಿ ಫೋನ್ ಮಾಡಿಬಿಟ್ಟು ಬರಲೇಬೇಕು, ನಮ್ಮದು ಫಸ್ಟ್ ಬರ್ಡೇ ಇದೆ, ಹಾಗಾಗಿ ಬರಲೇಬೇಕು ಅಂತ ಹೇಳಿದ್ದು. ಹಾಗಾಗಿ ಹೋಗಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಊರಿಗೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಗೋಲ್ಡಿಗೆ ಹೋದ್ಮೇಲೆ ನಾನು ಫಸ್ಟಿಗೆ ಈ ಇಯರಿಂಗ್ಸನ್ನು ಸೆಲೆಕ್ಟ್ ಮಾಡಿದೆ. ಇನ್ನು ಬರ್ಡೇಗೆ ಫಸ್ಟ್ ಗಿಫ್ಟ್ ನಾನು ಕೊಡ್ತಾ ಇರೋದು ನನ್ನ ಮಗಳಿಗೆ. ಇಯರಿಂಗ್ಸ್ ಕೊಡೋಣ, ಬೆಳ್ಳಿದು, ಅದು ಫಸ್ಟ್ ಒಂಥರ ನನಗೆ ಲಕ್ ಅಂತ ಹೇಳ್ಬೋದು. ಪ್ರತಿ ಒಬ್ಬರಿಗೂ ಕೂಡ ನಾನು ಫಸ್ಟಿಗೆ ಕೊಡಬೇಕಾದ್ರೆ ಬೆಳ್ಳಿನೇ ಪ್ರೆಸೆಂಟ್ ಮಾಡ್ತೀನಿ.
ಆಮೇಲೆ ಅದು ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಉಂಗುರ ನೋಡೋಣ, ತುಂಬ ಚೆನ್ನಾಗಿದೆ ಕೆಲವೊಂದು ಅಂತ ಹೇಳಿಬಿಟ್ಟು ಉಂಗುರನ ನೋಡಿದೆ. ಅದರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಗಿತ್ತು. ನಮ್ಮ ಅಮ್ಮಗೂ ಕೂಡ ಫಸ್ಟಿಗೆ ನಾನು ಬೆಳ್ಳಿದು ರಿಂಗನ್ನೇ ನಾನು ಪ್ರೆಸೆಂಟ್ ಮಾಡಿ ಆಮೇಲೆ ಗೋಲ್ಡ್ ರಿಂಗನ್ನು ಪ್ರೆಸೆಂಟ್ ಮಾಡಿರೋದು. ಸೊ ಅದರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂಥರ ಹಾರ್ಟ್ ಇದೆ. ಆಮೇಲೆ ಇದು ಒಂಥರ ಸಿಂಬಾಲ್ ಥರ ಅನಿಸುತ್ತೆ. ಅವಳ ಲೈಫು ಒಂದು ಬೆಳ್ಳಿ ಜರ್ನಿಯಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಬಟ್ಟೆ ಕೂಡ ತಗೊಂಡಿದ್ದೀನಿ. ಇನ್ನು ನಾನು ಹೋದ್ಮೇಲೆ ಇದೆಲ್ಲ ಡೆಕೋರೇಷನ್ಗೆ ನಾವೇ ರೆಡಿ ಮಾಡ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಹೋದರೆ ಅವಳಿಗೆ ಒಂಥರ ಖುಷಿ, ಇಲ್ಲದೆ ಹೋದರೆ ಅವಳು ಆಚರಿಸೋದೇ ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಬಿಟ್ಟಿದ್ಲು. ಇನ್ನು ನಾವು 5 o'clock ರೀಚ್ ಆದಮೇಲೆ ನಾವು ಇದನ್ನು ರೆಡಿ ಮಾಡೋದಕ್ಕೆ 1 hour ತೊಗೊಂಡ್ವಿ. ಹೋದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ರೆಡಿ ಮಾಡಿದ್ವಿ. ಸೊ ಇಷ್ಟೆಲ್ಲ ಕೆಲಸ ನೋಡಿ ಹೋದ್ಮೇಲೆ ಆಗಿರೋದು. ಮತ್ತು ನಾವು ತಿರ್ಗಾ ವಾಪಸ್ ಊರಿಗೆ ಬರಬೇಕು ಅಂದರೆ ಇದೆಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಡೆಕೋರೇಷನ್ ಮಾಡ್ತಾಯಿದ್ದೆ. ಇನ್ನು ಕೆಲವೊಬ್ಬರು ಅಡುಗೆ ಮನೆಯಲ್ಲಿ ಅಡುಗೆ ಕೂಡ ಮಾಡ್ತಾಯಿದ್ರು. ಸಿಂಪಲ್ ಆದ್ರೂ ಕ್ಯೂಟ್ ಆಗಿರಬೇಕು, ಒಂಥರ ನನಗೆ ಜಿಂಚಾಕ್ ಥರ ಅನ್ನಿಸ್ಬಾರ್ದು. ಇದು ರೆಡಿಮೇಡೇ ತೊಗೊಂಡು ಬಂದಿರೋದ್ರಿಂದ ಪಿಂಕ್ ಆ್ಯಂಡ್ ಎಲ್ಲೋ ಗರ್ಲ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ. ಇದಕ್ಕೆ 300 rupees ಏನೋ ಕೊಟ್ಟಿದ್ದೀವಿ ಟೋಟಲ್ ಪ್ಯಾಕೇಜ್ಗೆ. ಯಾರಿಗಾದರೂ ಇಷ್ಟ ಆದರೆ ಇದನ್ನೇ ಪರ್ಚೇಸ್ ಮಾಡಿ. ಒಂದು ಸರಿ ತೊಗೊಂಡ್ರೆ ನೀವು ಲೈಫ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ 1 ನಂಬರನ್ನು ಮಾತ್ರ ಡಿಲೀಟ್ ಮಾಡಿ ನೆಕ್ಸ್ಟ್ ಇಯರು ಸೆಲೆಬ್ರೇಷನ್ ಮಾಡಬೇಕು ಅಂದರೆ 2 ಅಂತ ತೊಗೊಂಡು ಸೆಲೆಬ್ರೇಷನನ್ನು ಮಾಡ್ಕೋಬೋದು. ಅಷ್ಟೊತ್ತಿಗೆ ನಾನು ಮತ್ತು ಜ್ಯೋತಿ ಆ್ಯಂಡ್ ಕಸ್ತೂರಿ ನಾವೆಲ್ಲರೂ ಸೇರಿ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಗಿತ್ತು ಅಂದರೆ 7:30 ಏನೋ ಆಗಿಬಿಟ್ಟಿತ್ತು. ತುಂಬ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು. ಸೊ ಇಷ್ಟು ಜನ ಬಂದಿದ್ರು ನೋಡಿ ಬರ್ಡೇಗೆ. ಸಿಂಪಲ್ ಅಂತ ಅನಿಸಲ್ಲ, ಈ ಥರ ಬಂದರೆ ಎಲ್ಲರೂ ಗ್ರ್ಯಾಂಡ್ ಅಂತಲೇ ಅನಿಸಿರೋದು. ಸಿಟಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸಿಂಪಲ್ಲೇ. ಸೊ ಹಳ್ಳಿಯಲ್ಲಿ ಇದನ್ನೇ ಗ್ರ್ಯಾಂಡ್ ಅಂತ ಸೆಲೆಬ್ರೇಷನ್ ಮಾಡ್ಕೋತೀವಿ. ಅಷ್ಟೊತ್ತಿಗೆ ನಮ್ಮ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಹೊಸ ಬಟ್ಟೆ ಅಂದರೆ ಅವಳಿಗೆ ಒಂಥರ ಅಲರ್ಜಿ. ಹಾಗೂ ಹೇಗೋ ಕನ್ವಿನ್ಸ್ ಮಾಡಿ ಅವಳನ್ನು ನಗಿಸ್ತಾ ಒಂದು ಏನಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಜನ ಹತ್ಕೊಂಡು ಅವಳ ಡ್ರೆಸ್ ಚೇಂಜ್ ಕೂಡ ಮಾಡಿದ್ವಿ. ಹಾಗೆ ನನ್ನ ಬ್ಲಾಗ್ ಕೂಡ ಕೆಲವೊಬ್ಬರು ನೋಡ್ತಾರಂತೆ, ತುಂಬ ಖುಷಿಯಾಯಿತು. ಸೊ ಎಲ್ಲೆಲ್ಲೋ ನನ್ನ ಬ್ಲಾಗು ನೋಡ್ತಾರಲ್ವ, ಸಾಕಷ್ಟೇ ಅಂತ ಅನ್ನಿಸ್ತು. ನಾವು ಇದರಲ್ಲಿ ಏನು ಹಾಕ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ. ಹೋದಲ್ಲಿ ನಮ್ಮನ್ನು ಗುರ್ತು ಹಿಡಿದು ಬ್ಲಾಗ್ಗಳನ್ನು ನೋಡ್ತೀವಿ, ತುಂಬ ಚೆನ್ನಾಗಿದೆ ಅಂಥೇಳಿ ಒಂದು ಹೇಳ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಕೇಕ್ ಕೂಡ ರೆಡಿಯಾಗಿ ಬಂತು. ಸೊ ನಾನು ಈ ಥರ ಸಿಂಪಲ್ಲಾಗಿ ಕ್ಯೂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಸೊ ಅಮ್ಮಗೆ ಪಿಂಕ್ ಇರಬೇಕು ಡ್ರೆಸ್ಸು, ಎಲ್ಲ ಟೋಟಲಿ ಪಿಂಕ್ ಆಗಿರಬೇಕು. ಅವಳ ಲೈಫ್ ಕೂಡ ಪಿಂಕ್ ಜರ್ನಿಯಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಪಿಂಕ್ವಾಗಿಯೇ ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೆ. ಸೊ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಲೈಟ್ ಹಾಕಿಲ್ಲ, ಅಂದ್ರೂ ಕೂಡ ಎಷ್ಟು ಬೆಳಕು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಲೈಟ್ ಹಾಕೇ ಇಲ್ಲ, ಜಸ್ಟ್ ಒಂದು ಸ್ಮಾಲ್ ಲೈಟ್ ಇದೆ ಅಷ್ಟೇ. ಇಷ್ಟು ಬೆಳಕು ಕಾಣಿಸ್ತಾ ಇದೆ ನೋಡಿ. ಅಲ್ಲೆಲ್ಲ ಫುಲ್ ಕತ್ತಿಲ್ ಥರ ಕಾಣಿಸ್ತಾ ಇತ್ತು. ಹೇಗೆ ಬರುತ್ತೋ ಹೇಗಿಲ್ಲೋ ವಿಡಿಯೋ ಅಂತ ಅಂದ್ಕೊಂಡ್ಬಿಟ್ಟಿದೆ. ಇನ್ನು ಈ ವಿಡಿಯೋಸು ನಾನು ನಮ್ಮ ಹಳೆಯನ ಕೈಯಲ್ಲಿ ಕೊಟ್ಟಿದ್ದೀನಿ, ಅವನೇ ಮಾಡಿರೋದು. ನಾನೆಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ನಲ್ಲ, ಮೊಬೈಲ್ ಕಡೆ ಗಮನನೇ ಇರಲಿಲ್ಲ. ಇನ್ನು ಪ್ರತಿಯೊಬ್ಬರು ನಾವು ಅವಳನ್ನು ಆರತಿ ಬೆಳಗಿದ್ವಿ. ಒಂದು 5 ಜನ ಬೆಳಗಿದ್ವಿ ಆರತಿನ. ಸೊ ಎಲ್ಲರೂ ಒಂದು 5 ಜನ ಬೆಳಗಿದ್ರೆ ಒಂದು ಏನೋ ಪಾಸಿಟಿವ್ ಥಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಬಟ್ ನಾವು ಪ್ರಿಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತಂದರೆ ಎಷ್ಟು ಗ್ರ್ಯಾಂಡಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಡನ್ನಾಗಿ ಏನು ಫಿಕ್ಸ್ ಮಾಡಿ ನಾವು ಮಾಡ್ತೀವಲ್ವ ಅಲ್ಲೇ ಗ್ರ್ಯಾಂಡ್ ಆಗೋದು. ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಂದ್ಕೊಂಡೆ ಎಷ್ಟು ಗ್ರ್ಯಾಂಡ್ ಮಾಡಿದ್ದೀರಾ, ಇನ್ನು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಎಷ್ಟು ಗ್ರ್ಯಾಂಡ್ ಮಾಡ್ತೀರಾ ನೀವೆಲ್ಲರೂ ಸೇರಿ ಅಂತೇಳಿ ಎಲ್ಲರೂ ಅಂತಾಯಿದ್ರು. ಸೊ ಇನ್ನು ಬರ್ಡೇ ಅಂದರೆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವಳು ಸ್ವಲ್ಪ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಫಸ್ಟಿಗೆ ತುಂಬಾ ಚೆನ್ನಾಗಿದ್ಲು. ಅದಾದಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಆವಾಗ ಸಿಕ್ಕಾಪಟ್ಟೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಮಕ್ಕಳು ಎಲ್ಲರನ್ನ ನೋಡಿಬಿಟ್ಟು ಬೆದರ್ತಾರೆ. ಆಮೇಲೆ ಕೆಲವೊಂದು ಡ್ರೆಸ್ಗಳೆಲ್ಲ ಚುಚ್ಚುತ್ತಾ ಇರುತ್ತೆ, ಆಮೇಲೆ ಇರಿಟೇಷನ್ ಆಗ್ತಾ ಇರುತ್ತೆ. ಅವ್ರಿಗೊಂಥರ ಹಿಂಸೆ, ಎಲ್ಲರೂ ಹೊತ್ಕೊಳ್ಳೋದು ಈ ಥರ ಮಾಡೋದ್ರಿಂದ ಅಳ್ತಾ ಇರ್ತಾರೆ. ಇನ್ನು ಹಾಗೂ ಹೀಗೂ ಅವಳನ್ನು ಮೇಲೆ ಕೆಳಗೆ ಕರ್ಕೊಂಡು ನಗಿಸಿ ಮಾಡಿ ಡ್ರೆಸ್ಸನ್ನು ಬದಲಾಯಿಸಿದ್ವಿ. ಆವಾಗ ಸೈಲೆಂಟ್ ಆದಳು. ಹಾಗೆ ಈ ಕಾಲ್ಗೆಜ್ಜೆ ನಾನು ತಂದಿರೋದಲ್ಲ, ಅವ್ರ ತವ್ರ ಮನೆಯಿಂದ
ತಂದಿರೋದು. ನಾನು ಹಾಕ್ತಾಯಿದ್ದೀನಿ, ಸ್ವಲ್ಪ ಫಿಟ್ಟಾಗಿ ಹಾಕೋಣ, ಯಾಕಂದರೆ ಇತ್ತೀಚೆಗೆ ಹಾಕುವಾಗ ಸ್ವಲ್ಪ ಗಡಿಬಿಡಿ ಆದ್ರೂ ಕೂಡ ಕಳ್ಕೊಂಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಫಿಟ್ಟಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನೇ ಹಾಕ್ತಾಯಿದ್ದೀನಿ. ಸೊ ಬರ್ಡೇ ಹೇಗೆ ಮಾಡ್ತಾರೆ ನೋಡ್ಕೊಂಬರೋಣ ಬನ್ನಿ. ನೋಡು ಸೆಲೆಬ್ರೇಷನ್ ಮುಗೀತು. ಇನ್ನು ಫೈನಲಿ ಎಲ್ರಿಗೂ ಚೋಡಾ ಆ್ಯಂಡ್ ಸೇವಾ ಆ್ಯಂಡ್ ಕೇಕ್ ಇಷ್ಟು ಇಡ್ತಾ ಇದ್ದಾರೆ. ಪ್ಲಾನ್ ಇರಲಿಲ್ಲ, ಅದಕ್ಕಿಂತ ಮುಂಚೆ ಇತ್ತು ಅಂದರೆ ಬೇರೆ ಏನೋ ಮಾಡಿಸ್ಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ಆದರೂ ಪರವಾಗಿಲ್ಲ, ಇಷ್ಟೇ ಸಿಂಪಲ್ ಆಗಿರಬೇಕು, ಲೈಫು ಗ್ರ್ಯಾಂಡ್ ಆಗಿರಬೇಕು, ಫಂಕ್ಷನ್ಗಳು ಸಿಂಪಲ್ ಆಗಿರಬೇಕು ಅನ್ನೋದು ನನ್ನ ಪಾಲಿಸಿ. ಸೊ ಹಾಗಾಗಿ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ವೈನಿ ಕೂಡ ಬಂದಿದ್ರಲ್ಲ, ಇನ್ನು ಮನೆಗೆ ಹೋಗ್ತಾ ಇದ್ದಾಳೆ. ಅವಳು ಪಾಪುನ ಬಿಟ್ಟು ಬಂದಿದ್ಲು. ಅವನು ಆರಾಮ್ಸಾಗಿರ್ತಾನೆ, ಬಟ್ ನಮಗೆ ಒಂಥರ ಟೆನ್ಷನ್ನು, ಫುಲ್ ಡೇ ಮದುವೆಯಲ್ಲಿದ್ದ. ಸೊ ಇವಾಗ ಬರಬೇಕಾದ್ರೆ ಸ್ವಲ್ಪ ನೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರಲಿಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದಾಳೆ ಅವಳು. ಸೊ ಅವಳನ್ನು ಮನೆಗೆ ಕಳಿಸ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಎಲ್ಲರೂ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮನೆಗೆ ಹೋದರು. ಇನ್ನು ನಾನು ಬೆಳಿಗ್ಗೆ ಫ್ರೆಶ್ ಅಪ್ ಆದವಳು, ಮುಖಕ್ಕೆ ನೀರೇ ಹಾಕಿಲ್ಲ. ಫುಲ್ಲು ಡೇ ಹೇಳಬಾರ್ದು, ಮುಖ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು, ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನು ಮನೆಗೆ ಹೋದ್ಮೇಲೆ ಮಲ್ಕೊಂಡೇ ಬಿಡ್ತೀನಿ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಅದರಲ್ಲೂ ಸಾರಿ ಬೇರೆ ತುಂಬ ವೇಟ್ ಇದೆ ಅಲ್ವಾ, ಹಾಗಾಗಿ ಫುಲ್ಲು ಟಯರ್ಡು. ಫ್ರೆಂಡ್ಸ್, ಇಷ್ಟೊತ್ತನ ಫಂಕ್ಷನ್ ಅಂತೂ ಮುಗೀತು. ನಾವು ಊಟ ಮುಗಿಸ್ಕೊಂಡ್ವಿ. ಲೈಟಾಗಿ ಚೋಡ, ಆಮೇಲೆ ಕೇಕು, ಆಮೇಲೆ ಮಿಕ್ಸರ್ ತರಿಸಿದ್ರು, ಅದನ್ನು ಕೂಡ ತಿಂದ್ವಿ. ಎಲ್ಲರೂ ಸಖತ್ತಾಗಿ ಹೊಟ್ಟೆ ತುಂಬ ತಿಂದು ಆಮೇಲೆ ಊಟ ಕೂಡ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗಿ ನಮ್ಗೆ ಅಡುಗೆ ಮಾಡೋಷ್ಟು ಪೇಷನ್ಸ್ನಿಲ್ಲ. ಸೊ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಸ್ವಲ್ಪ ಲೈಟಾಗಿ ತಿನ್ನಿಸ್ಕೊಂಡು ನಮ್ದು ಊಟ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 9:30 9 o'clock ಆಗ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ಹಾಫ್ ಆನ್ ಅವರ್ ಅಥವಾ 1 ಅವರಲ್ಲಿ ಊರಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ಗೈಸ್, ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋನೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Bye.